ಇದನ್ನ ಹಾಕಿದ್ದಾರೆ. ಇದಕ್ಕೆ ಎಲ್ಲರೂ ಕೇಳ್ತಾ ಇದ್ದೀರಾ ಡೆಲಿವರಿ ಆಯ್ತಾ ಅಂತ ಹೇಳಿ. ಇದು ವೇದವತಿ ಡಾಕ್ಟರ್ ಇದ್ರು, ಸೊ ಅವ್ರಿಗೇನೆ ತೋರಿಸ್ದೆ, ತುಂಬಾ ಚೆನ್ನಾಗಿ ನೋಡಿದ್ರು. ಸೊ ಬೆಳಿಗ್ಗೆ ಹೋಗಿ ಸಂಜೆ ಬಂದೆ ನಾನು ಮನೆಗೆ. ಬೇಬಿ ಸ್ಪೇಸ್ ಮಾಡ್ಕೋತಾ ಇರುತ್ತಲ್ವ, ಹಾಗಾಗಿ ಸ್ವಲ್ಪ ಜಾಸ್ತಿ ಪೇಯ್ನ್ ಇರುತ್ತೆ. ಏನು ಮಾಡೋದಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೋಬೇಕು ಅಂತೀನಿ. ಯಾಕಂದರೆ ನನಗೆ ನನ್ನ ಅಕ್ಕ ಬೇರೆ ಅಲ್ಲ, ನನ್ನ ಅಮ್ಮ ಬೇರೆ ಅಲ್ಲ. ನಾನು ಮುಂಚೆ ಹಾಯ್ ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಕೇಳ್ತಾ ಇದ್ದೀರಾ ಡೆಲಿವರಿ ಆಯ್ತಾ ಅಂತ ಹೇಳಿ. ಇನ್ನೂ ಡೆಲಿವರಿ ಆಗಿಲ್ಲ. ಸೊ ಏನಕ್ಕಾಗಿಲ್ಲ ಅಂತಂದರೆ ಮುಂಚೆ ನನಗೆ ನೀರು ಕಮ್ಮಿ ಇತ್ತು ಅಂತ ಹೇಳಿ ಡೆಲಿವರಿ ಬೇಗ ಮಾಡ್ಕೊಡ್ತೀನಿ ಅಂತ ಡಾಕ್ಟರ್ ಹೇಳಿದರು. ಬಟ್ ಆಮೇಲೆ ನನಗೆ ಅವ್ರು ಟ್ರೀಟ್ಮೆಂಟ್ ಕೊಟ್ಟಿದ್ದರಿಂದ ನೀರು ಎಲ್ಲನೂ ಕೂಡ ಸರಿ ಹೋಯಿತು. ಸೊ ಸರಿ ಹೋದ್ಮೇಲೆ ಬೇಗ ಡೆಲಿವರಿ ಮಾಡೋದಕ್ಕಾಗಿಲ್ವಲ್ಲ ಅಂತ ಹೇಳಿ ಡೆಲಿವರಿ ಏನೂ ಮಾಡಿಲ್ಲ. ಆ್ಯಂಡ್ ಬೇಬಿ ಆದರೆ ಹೇಳ್ತೀನಿ, ಎಲ್ಲ ಕೇಳ್ತಾ ಇದ್ದೀರಾ, ಇನ್ನೂ ಸದ್ಯಕ್ಕೇನೂ ಆಗಿಲ್ಲ. ಆ್ಯಂಡ್ ಇನ್ನೊಂದು, ನನಗೆ ಇದ್ದಕ್ಕಿದ್ದಂಗೆ ಯಾಕೋ ಫೀವರ್ ಬಂದುಬಿಟ್ಟಿದೆ. ಸೊ ಆಲ್ರೆಡಿ 3 ಡೇಸ್ ಆಯಿತು. 3 ಡೇಸಿಂದ ಹೋಗಿ ನಾನು ಇಂಜೆಕ್ಷನ್ ತೊಗೊಂಡು ಬರ್ತಾಯಿದ್ದೀನಿ. ಟ್ಯಾಬ್ಲೆಟ್ ಎಲ್ಲ ಜಾಸ್ತಿನೇ ಕೊಟ್ಟಿದ್ದಾರೆ. ಆ್ಯಂಡ್ ಫಸ್ಟ್ ಡೇದೂ ಕೂಡ ವಿಡಿಯೋ ಮಾಡ್ಕೊಂಡಿದ್ದೀನಿ, ಆದರೆ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತೀನಿ, ಅದನ್ನು ಕೂಡ ನೋಡಿ. ಯಾಕಂದರೆ ಅದರಲ್ಲಂತೂ ಫುಲ್ಲು ಮುಖ ಎಲ್ಲ ಒಂಥರ ಆಗ್ಬಿಟ್ಟೈತೆ, ಯಾಕಂದರೆ ಅದು ಫಸ್ಟ್ ಡೇ ಫೀವರ್ ಬಂದಾಗ ಹಾಗಾಗಿ. ಆ್ಯಂಡ್ ಇದು ಫೀವರ್ ಬಂದಿರೋ ಕಾರಣ ಇದನ್ನು ಹಾಕಿದ್ದಾರೆ. ಇದಕ್ಕೆ ಹೋಗಿ ಇಂಜೆಕ್ಷನ್ ಹಾಕ್ಸ್ಕೊಬರ್ತಾಯಿದ್ದೀನಿ ನಾನು. ಸೊ ಇದನ್ನು ಹಾಕಿರೋದ್ರಿಂದ ತುಂಬ ಜನ ಡೆಲಿವರಿನೇ ಆಗಿಬಿಟ್ಟಿದೆ, ಡೆಲಿವರಿಗೆ ಸೇರಿಸ್ಬಿಟ್ಟಿದ್ದಾರೆ ಅಂತ ಅಂದ್ಕೊಬಿಟ್ಟಿದ್ದಾರೆ. ಸೊ ಇಲ್ಲ, ಇದಕ್ಕೇನೆ ಇಂಜೆಕ್ಷನ್ ಹಾಕ್ತಾಯಿದ್ದಾರೆ. ಅದನ್ನು ಕೂಡ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಇವಾಗ ಜಸ್ಟು ತಾನೇ ಹಾಸ್ಪಿಟಲಿಂದ ಬಂದು ಡ್ರೆಸ್ ಚೇಂಜ್ ಮಾಡಿದೆ ನಾನು. ಮತ್ತೆ ಈವ್ನಿಂಗ್ ಕೂಡ ಹೋಗಬೇಕು. 1 ಡೇಗೆ 2 ಇಂಜೆಕ್ಷನ್ ತೊಗೋಬೇಕು ನಾನು ಬಂದು ಹಾಸ್ಪಿಟಲ್ಗೆ ಹೋಗಿದ್ದು ಬೆಳಿಗ್ಗೆ ಅನ್ನಂಗೆ ಗುರುವಾರ ಹೋಗಿದ್ದು. ಬುಧವಾರ ಡಾಕ್ಟರ್ಗೆ ತೋರಿಸ್ಕೊಂಡು ಬಂದೆ ಚೆನ್ನಾಗೇನೆ ನಾನು. ಬಟ್ ನಂಗೆ ಬುಧವಾರ ನೈಟೇ ಜಾಸ್ತಿ ಫೀವರ್ ಬಂದ್ಬಿಡ್ತು. ಅದಕ್ಕೆ ಬೆಳಗ್ಗೆ ನಾನು ಎದ್ದ ತಕ್ಷಣ ರೆಡಿಯಾಗಿ ಅಂದರೆ ಮುಖ ಎಲ್ಲ ತೊಳೆದು ಡಾಕ್ಟರ್ಗೆ ಕಾಲ್ ಮಾಡಿದೆ, ದಿವ್ಯತಾ ಡಾಕ್ಟರ್ಗೆ. ಡಾಕ್ಟರ್ ನಂಗೆ ಫೀವರ್ ಬಂದುಬಿಟ್ಟಿದೆ ಅಂತ ಹೇಳಿ ಅಂತ. ಅದಕ್ಕೆ ಅವರು ಸರಿ ನಾನು ಆಪ್ರೇಷನ್ ಥಿಯೇಟ್ರಲ್ಲಿ ಇದ್ದೀನಿ ಬಾ ಅಂತ ಹೇಳಿದ್ರು. ಸೊ ನಾವು ಹೋಗೋ ಅಷ್ಟರಲ್ಲಿ ಡಾಕ್ಟರು ಕೆಳಗಿಳಿದು ಬರ್ತಾಯಿದ್ರು. ಅದಕ್ಕೆ ಫೀವರ್ ಇದೆ ಅಂತ ಹೇಳಿದೆ ಅಲ್ವಾ, ಅಲ್ಲೇ OPD ಹೋಗಿ ತೋರಿಸ್ಕೊ, ನಾನು ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ಅಂತ ಹೇಳಿ ಹೊರಟರು ಅವರು. ಆಮೇಲೆ ನಾನು OPD ಬಂದು ವೇದವತಿ ಡಾಕ್ಟರ್ ಇದ್ದರು, ಸೊ ಅವ್ರಿಗೇ ತೋರಿಸ್ದೆ, ತುಂಬ ಚೆನ್ನಾಗಿ ನೋಡಿದ್ರು. ಅವರು ಅಷ್ಟೇ ದಿವ್ಯತಾ ಡಾಕ್ಟರ್ ಥರನೇ, ತುಂಬ ಪೇಷನ್ಸ್ ಇದೆ ಅವ್ರಿಗೂ ಕೂಡ. ಯಾಕಂದರೆ ನಾನು ಸುಮಾರು ಸಲ ಹೋಗಿ ತೋರಿಸ್ದೆ, ಅಂದರೆ ಕೇಳ್ತಾನೆ ಇದೆ. ಟ್ಯಾಬ್ಲೆಟ್ ಆಗಲಿ ಪ್ರತಿಯೊಂದು ಟೆಸ್ಟಿಗೆ ಎಲ್ಲ ಮಾಡಿಸಿದ್ರಲ್ಲ, ಹಾಗಾಗಿ. ಆ್ಯಂಡ್ ಬ್ಲಡ್ ಟೆಸ್ಟು, ಯೂರಿನ್ ಟೆಸ್ಟ್ ಎಲ್ಲ ಬರೆದಿದ್ರು. ಬುಧವಾರನೂ ಕೂಡ ಮಾಡಿಸಿದ್ದೆ, ಗುರುವಾರನೂ ಕೂಡ ಮಾಡಿಸಿದೆ. ಎಲ್ಲ ಮಾಡಿಸಿದ್ಮೇಲೆ ನನಗೆ ಇಂಜೆಕ್ಷನ್ ಬರೆದಿದ್ರು. ಟ್ಯಾಬ್ಲೆಟ್ ನುಂಗ್ಬಿಟ್ಟು ಬ್ಲಡ್ ಟೆಸ್ಟ್ ಮಾಡಿಸಿ ಇಂಜೆಕ್ಷನ್ ಹಾಕ್ಸ್ಕೊಂಡು ಬಾ ಅಂತ ಹೇಳಿದರು. ಸೊ ಇಂಜೆಕ್ಷನ್ ಅವರು ಎಲ್ಲೋ ಹೋಗ್ಬಿಟ್ಟಿದ್ರು ಮೀಟಿಂಗ್ಗೆ ಅಂತ ಹೇಳಿ, ಹಂಗಾಗಿ ವೆಯ್ಟ್ ಮಾಡಿ ಬೆಳಗ್ಗೆ ಹೋದವಳು ನಾನು. ಮಧ್ಯಾಹ್ನನೂ ಕೂಡ ಡಾಕ್ಟರ್ ಊಟಕ್ಕೆ ಹೋಗಿದ್ರು ಅಂತ ಹೇಳಿ ಪ್ರೀತಿ ಜೊತೆ ಮಾತಾಡ್ತಾ ಕೂತಿದ್ದೆ. ಸೊ ಅವಳೇ ನಂಗೆ ಉಪ್ಸಾರನ್ನ ತರಿಸ್ಕೊಟ್ಟಿದ್ಲು, ಅಲ್ಲೇ ಊಟ ಮಾಡಿಕೊಂಡೆ. ಯಾಕಂದರೆ ಅವಳಿಗೂ ತರಿಸಿದ್ಲಲ್ಲ, ಹಾಗೆ ನನಗೂ ತರಿಸಿದ್ಲು. ಊಟ ಮಾಡಿಕೊಂಡು 3 ಗಂಟೆ ಹಂಗೆ ಡಾಕ್ಟ್ರು ಬಂದರು ಅಂತ ಹೇಳಿ ಅವಾಗ ಹೋದೆ. ಅವಾಗ ಹೋದಾಗ ಇಂಜೆಕ್ಷನ್ ಹಾಕ್ಸು ಅಂತ ಹೇಳಿದ್ರು, ಕಳಿಸಿದ್ರು. ಸೊ ಅಲ್ಲಿ ಇಂಜೆಕ್ಷನ್ ಹಾಕ್ಸೋಣ ಅಂತ ಹೋದೆ. ಅವರು ಹೊರಗಡೆ ಇಂಜೆಕ್ಷನ್ನು ತೊಗೊಬನ್ನಿ ಅಂತ ಹೇಳಿದ್ರು. ಹೊರಗಡೆ ಇಂಜೆಕ್ಷನ್ ತೊಗೊಬರೋಷ್ಟರಲ್ಲಿ ಅವರು ಮೀಟಿಂಗ್ ಹೊಂಟೋಗಿದ್ರು ಮೇಲೆ. ಅವರು ಬಂದಿದ್ದೆ 5 ಗಂಟೆ. ನಾನು 5:15ಗೆ ಇಂಜೆಕ್ಷನ್ ಹಾಕ್ಸ್ಕೊಂಡು ಮನೆಗೆ ಬಂದಿದ್ದು 6 ಗಂಟೆ. ಸೊ ಬೆಳಿಗ್ಗೆ ಹೋಗಿ ಸಂಜೆವರೆಗೂ ನನಗೆ ಕೆಲಸ ಆಯಿತು ಅಲ್ಲೇ ಹಾಸ್ಪಿಟಲಲ್ಲೇ. ಸೊ ಸಂಜೆ ಬಂದೆ ನಾನು ಮನೆಗೆ. ಆವಾಗ ಫುಲ್ಲು ಹೆಂಗಿದೆ ಮನೇಲಿ ಹುಚ್ಚುಚ್ಚಿ ಹಂಗೆ ಹೋಗ್ಬಿಟ್ಟಿದ್ದೆ ನಾನು. ಇವತ್ತು ಸ್ವಲ್ಪ ಅಂದರೆ ಇವತ್ತು 2 ಡೇಸ್ ಆಗೈತೆ. ಅವರು 1 ಡೇಗೆ 2 ಹಾಕ್ಸಿ ಅಂತ ಹೇಳಿದ್ದು, 2 ಇಂಜೆಕ್ಷನು. ಬಟ್ ನನಗೆ ಗೊತ್ತಿಲ್ಲದಿರೋ ಕಾರಣ ನಾನು 5 ಗಂಟೆ ಹಂಗೆ ಹಾಕ್ಸ್ನಲ್ಲ, ಒಂದೇ ಒಂದು ಹಾಕ್ಸ್ದೆ. ಅದಕ್ಕೆ ನೆನ್ನೆನೂ ಕೂಡ ಹೋಗೋದಕ್ಬಿಟ್ಟು ಒಂದೇ ಒಂದು ಹಾಕ್ಸ್ದೆ ನಾನು. ಅದಕ್ಕೆ ಅವ್ರು ಹೇಳ್ತಾಯಿದ್ರು, ಯಾಕೆ ಬೆಳಗ್ಗೆ ಒಂದು ಹಾಕ್ಸಿಲ್ವಾ, 2 ಇಂಜೆಕ್ಷನ್ ಹೇಳಿರೋದು 1 ಡೇಗೆ ಅಂತ ಹೇಳಿದ್ರು. ಅಲ್ಲೇ ಇದ್ದರು ವೇದವತಿ ಡಾಕ್ಟ್ರು, ನೆನ್ನೆನೂ ಕೂಡ ಇದ್ದರು. ಶುಕ್ರವಾರ ನೆನ್ನೆನೂ ಕೂಡ ಇದ್ದರು ವೇದವತಿ ಡಾಕ್ಟ್ರು. ಸೊ ಅವಾಗ ಅವ್ರು ಹೇಳಿದ್ರು, ಪರವಾಗಿಲ್ಲ 2 ಹಾಕ್ಸಿದ್ಯಾ, ನಾಳೆ 2 ನಾಳಿದ್ದು 2 ಹಾಕ್ಸು ಅಂತ ಹೇಳಿದ್ರು. ಸೊ ಇವಾಗ ನಾನು ಒಂದು ಆಲ್ರೆಡಿ ಹಾಕ್ಸ್ಕೊಬಂದಿದ್ದೀನಿ. ಈವ್ನಿಂಗ್ ಹಂಗೆ ಹೋಗಿ ಒಂದು ಹಾಕ್ಸ್ಬೇಕು, ಮತ್ತು ನಾಳೆ 2 ಹಾಕ್ಸಿದ್ರೆ ಮುಗೀತು. ಆಮೇಲೆ ನನಗೆ ಸೋಮವಾರ ಸ್ಕ್ಯಾನ್ ಬರೆದಿದ್ದಾರೆ. ಸೊ ಸೋಮವಾರ ಸ್ಕ್ಯಾನ್ ಮಾಡಿಸಿ ದಿವ್ಯತಾ ಡಾಕ್ಟ್ರು OTಲೇ ಇರ್ತಾರಂತೆ, ಆಪ್ರೇಷನ್ ಥಿಯೇಟ್ರಲ್ಲೇ. ಸೊ ಅಲ್ಲೇ ಹೋಗಿ ತೋರಿಸ್ಬೇಕು. ನೋಡೋಣ ಅವಾಗ ಏನು ಹೇಳ್ತಾರೆ ಅಂತ. ಸ್ಕ್ಯಾನಿಂಗ್ನ ನೋಡಿ ಆದರೆ ಅಡ್ಮಿಟ್ ಮಾಡ್ಕೋತಾರೆ, ಇಲ್ಲ ಅಂತಂದರೆ ಇಲ್ಲ. ಸೊ ಅದೇ ಎಲ್ಲನೂ ಅಪ್ಡೇಟ್ ಕೊಡ್ತೀನಿ ನಾನು. ಆ್ಯಂಡ್ ಹಾಸ್ಪಿಟಲ್ಗೆ ಹೋಗಿದ್ದು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ. ಸೊ ಇಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಜಾಸ್ತಿ, ಅದನ್ನು ನೋಡ್ಕೊಬನ್ನಿ, ಆಮೇಲೆ ನಾನು ಸಿಗ್ತೀನಿ. ನಾವು ಹಾಸ್ಪಿಟಲ್ ಹತ್ರ ಹೋಗಿದ್ವಿ, ಅಂದರೆ ಇಂಜೆಕ್ಷನ್ ಹಾಕ್ಸೋದಕ್ಕೆ ಅಂತ ಹೇಳಿ.
ಇದು ನೆಕ್ಸ್ಟ್ ಡೇ ವ್ಲಾಗು. ಯಾಕಂದರೆ ಆಲ್ರೆಡಿ ನಾನು 2 ಇಂಜೆಕ್ಷನ್ ಹಾಕ್ಸಿದ್ದೆ. ಸೊ ಇದು 3ನೇದು ಹಾಕ್ಸೋದಕ್ಕೆ ಅಂತ ಹೇಳಿ ಹೋಗಿದ್ದಿದ್ದು ನಾನು. ಡಾಕ್ಟರ್ ಯಾರೂ ಇರಲಿಲ್ಲ, ಹಾಗಾಗಿ ನಾನು ಹಂಗೆ ಕ್ಲಿಪ್ಪಿಂಗ್ ತೊಗೊಂಡೆ. ಅಲ್ಲಿ ವಿಡಿಯೋ ಮಾಡೋ ಹಾಗಿಲ್ಲ ಅಂತ ಹೇಳಿ ಪೋಸ್ಟೆಲ್ಲ ಹಾಕಿದ್ದಾರೆ. ಬಟ್ ಈ ಸಿಸ್ಟರ್ ನಮಗೆ ಏನೂ ಬೈಲಿಲ್ಲ, ಗೊತ್ತಿತ್ತು ಅವ್ರಿಗೆ ಫೋಟೋ ತೆಗಿತಾ ಇದ್ದೀವಿ, ವಿಡಿಯೋ ಮಾಡ್ಕೋತಾ ಇದ್ದೀವಿ ಅಂತ ಹೇಳಿ. ಅವ್ರೇನು ಹೇಳಲಿಲ್ಲ ಮತ್ತು ಕೇಳ್ತಾಯಿದ್ರು ಏನಕ್ಕೆ ವಿಡಿಯೋ ಮಾಡ್ಕೋತಿದ್ದೀಯಾ ಅಂತ ಹೇಳಿ. ಅವಳು ನಮ್ಮ ಚಿಕ್ಕಪ್ಪನ ಕಳ್ಸೋಕ್ಕೆ ಅಂತ ಹೇಳಿದ್ಲು, ಹಾಗಾಗಿ ಅವ್ರೇನು ಅನ್ನಲಿಲ್ಲ, ಸುಮ್ಮನಾದರು. ಸೊ ಇವಾಗ ಅವರು ಇಂಜೆಕ್ಷನ್ ನಾವೇ ಹೊರಗಡೆಯಿಂದನೇ ತರಬೇಕು, ಹಾಗಾಗಿ ತಂದು ಕೊಟ್ಟೆ ನಾನು. ಅದನ್ನು ಅವ್ರು ಇಂಜೆಕ್ಷನ್ ಹಾಕಿಸೋದಕ್ಕೆ ಎಲ್ಲ ರೆಡಿ ಮಾಡ್ಕೋತಿದ್ದಾರೆ. ನಾನು ನಮ್ಮ ಖುಷಿಗೆ ಹೇಳಿದೆ ಮುಂಚೆನೇ, ಅವ್ರು ಹಾಕ್ಸ್ಬೇಕಾದ್ರೆ ವಿಡಿಯೋ ಮಾಡು ಅಂತ ಹೇಳಿ, ಹಾಗಾಗಿ ಹಾಕ್ಬೇಕಾದ್ರೆ ವಿಡಿಯೋ ಮಾಡ್ತಿದ್ದಾಳೆ. ಇದು ಏನು ಪೇಯ್ನ್ ಆಗೋದಿಲ್ಲ, ಚುಚ್ಚಬೇಕಾದ್ರೆ ಮಾತ್ರ ಪೇಯ್ನ್ ಆಗಿದೆ, ಅಂದರೆ ಸ್ಟಾರ್ಟಿಂಗ್ ಹಾಕಿದಾಗ ಮತ್ತು ಬಿಚ್ಚಬೇಕಾದ್ರೆ ಅಷ್ಟೇ. ಬಟ್ ಇವಾಗ ಇಂಜೆಕ್ಷನ್ ಕೊಡ್ತಾರಲ್ಲ ಅವಾಗ ಏನೂ ಪೇಯ್ನ್ ಆಗೋಲ್ಲ, ಅದು ನರಕ್ಕೆ ಡೈರೆಕ್ಟ್ ಹೋಗೋದು. ಸೊ ಅದನ್ನು ಇಂಜೆಕ್ಷನ್ ಕೊಟ್ಬಿಟ್ಟು ಅವ್ರು ಅದನ್ನು ತಿರ್ಗಿಸ್ಬಿಡ್ತಾರೆ. ಬಟ್ ಕೈನ ಪ್ರೆಸ್ ಮಾಡಿ ಹಿಡಿದಿರ್ತಾರಲ್ಲ, ಆಗ ಸೂಜಿ ಚುಚ್ಕೊಂಡಂಗೆ ಆಗುತ್ತೆ ನರಕ್ಕೆ, ಅವಾಗ ಮಾತ್ರ ಸಿಕ್ಕಾಪಟ್ಟೆ ನೋವು ಬರುತ್ತೆ. ನನಗೂ ಸಿಕ್ಕಾಪಟ್ಟೆ ನೋವ್ತಾ ಇತ್ತು ಆವಾಗ ನನಗೆ. ಆ್ಯಂಡ್ ಇದು ಮಾರ್ನಿಂಗ್ ಹಾಕ್ಸಿದ್ದು ನಾನು. ಆ್ಯಂಡ್ ಮತ್ತೆ ನಾವು ಈವ್ನಿಂಗ್ ಕೂಡ ಹೋದ್ವಿ, ನಾನು ನಮ್ಮಮ್ಮ ಹಾಕ್ಸೋದಕ್ಕೆ ಅಂತ ಹೇಳಿ. ಅವರು ಬೆಳಿಗ್ಗೆ ಬೇಗ ಹಾಕ್ಸಿದ್ದೆ ಅಂತ ಹೇಳಿ ನನಗೆ 4 ಗಂಟೆ 5 ಗಂಟೆ ಆಗಬೇಕು ಅಂತ ಹೇಳಿದ್ರು. ಹಾಗಾಗಿ ನಾವು ವೆಯ್ಟ್ ಮಾಡ್ತಿದ್ದೋ. ನನ್ನ ಫ್ರೆಂಡ್ ಒಂದು ಬೇಬಿ ಕೂಡ ಆಗಿತ್ತು, ಅದನ್ನು ನೋಡ್ಕೊಬಂದು. ಗೈಸ್ ಇದು ನೆಕ್ಸ್ಟ್ ಡೇ ವ್ಲಾಗು. ಸೊ ನಾನು ವಿಡಿಯೋ ಕಟ್ ಮಾಡಿಬಿಟ್ಟು ನನಗೆ ಟ್ಯಾಬ್ಲೆಟನ್ನ ತೊಗೋತೀನಲ್ಲ, ಸಿಕ್ಕಾಪಟ್ಟೆ ಟಯರ್ಡ್ ಆಯಿತು ಅಂತ ಹೇಳಿ ಮಲ್ಕೊಬಿಟ್ಟೆ ನಾನು. ಅಂದರೆ ಗೌರ್ಮೆಂಟ್ ಹಾಸ್ಪಿಟಲ್ ಟ್ಯಾಬ್ಲೆಟು ಪವರ್ ಜಾಸ್ತಿನೇ ಇರುತ್ತೆ ಪ್ರೈವೇಟ್ ಹಾಸ್ಪಿಟಲ್ಗಿನ್ನ, ಅಂದರೆ ಮೆಡಿಕಲಲ್ಲಿ ತರೋದಕ್ಕಿಂತ ಪವರ್ ಜಾಸ್ತಿ ಇರುತ್ತೆ ಅಲ್ವಾ. ಸೊ ನಾನು ಟ್ಯಾಬ್ಲೆಟ್ ಎಲ್ಲ ತೊಗೊಂಡು ಮಲ್ಕೊಂಡು ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈಚೆ ಎಲ್ಲ ಇವಾಗ ಸಮ್ಮರ್ ಹಾಲಿಡೇಸ್ ಅಲ್ವಾ, ಹಾಗಾಗಿ ಮಕ್ಕಳೆಲ್ಲ ಆಟಾಡ್ತಾ ಇದ್ದಾರೆ. ಆ್ಯಂಡ್ ಇವಾಗಲೂ ಕೂಡ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಬಂದು ಬೆಳಿಗ್ಗೆ ಒಂದು ಇಂಜೆಕ್ಷನ್, ಇವತ್ತೊಂದು ಇಂಜೆಕ್ಷನು. ಸೊ ಕ್ಲೋಸ್ ಆಯಿತು. ಇವತ್ತಿಗೆ 6 ಇಂಜೆಕ್ಷನ್ ತೊಗೊಂಡೆ ನಾನು. ಅಂದರೆ ಇಂಜೆಕ್ಷನ್ ಅಂದರೆ ಅವರು ನಮಗೆ ಮಾಮೂಲಿ ಇಂಜೆಕ್ಷನ್ ಮಾಡ್ತಾರಲ್ಲ, ಇಂಜೆಕ್ಷನ್ ಕೊಡ್ತಾರಲ್ಲ, ಆ ರೀತಿ ಕೊಡೋದಿಲ್ಲ. ಇಲ್ಲಿ ಗ್ಲೂಕೋಸ್ಗೆ ಡ್ರಿಪ್ಸ್ ಹಾಕಿರ್ತಾರಲ್ಲ, ಆ ಥರ ಹಾಕಿ ಅಲ್ಲಿಗೇ ಇಂಜೆಕ್ಷನ್ ಕೊಡೋದು. ಸೊ ಇವತ್ತು ಬಿಚ್ಚಿಸ್ಕೊಂಡು ಬಂದೆ ನಾನು. ಸ್ವಲ್ಪ ಏನಂತಾರೆ ಅದು ಹೋಲ್ ಸ್ವಲ್ಪ ದೊಡ್ಡದಾಗಿ ಆಗಿಬಿಟ್ಟಿದೆ, ಅಂದರೆ ಗಾಯ ಥರ. ಅದಕ್ಕೆ ನಾನು ಕೈಯೆಲ್ಲ ಆಡಿಸ್ತೀನಿ. ಕೈ ನೋಡಿ ಎಷ್ಟು ದಪ್ಪ ಉದ್ಕೊಬಿಟ್ಟೈತೆ, ಅಪ್ಪ ಇಲ್ಲಿ ನೋಡಿ ಕೈಯೆಲ್ಲ ದಪ್ಪ ಉದ್ಕೊಬಿಟ್ಟೈತೆ ನನಗೆ. ಅಂದರೆ ಇವೆಲ್ಲ ನಂಗೆ ಅಭ್ಯಾಸ ಇಲ್ಲ. ಬೇರೆಯವ್ರಿಗೆಲ್ಲ ನಾರ್ಮಲ್ ಫೀವರ್ ಇದ್ದಾಗಲೂ ಕೂಡ ಆಗ್ತಾರೆ ಈ ಥರ. ಸೊ ಅವ್ರಿಗೆ ಅಭ್ಯಾಸ ಇರುತ್ತೆ, ಬಟ್ ನನಗೆ ನಾನು ಡ್ರಿಪ್ಸೇ ಹಾಕ್ಸಲ್ಲ ಹೇಳ್ಬೇಕಂತಂದರೆ, ಹಾಗಾಗಿ ನಂಗೆ ಅದ್ರದ್ದು ಅಭ್ಯಾಸ ಇಲ್ಲ. ಆ್ಯಂಡ್ ನನಗೆ ಫೀವರ್ ಎಲ್ಲ ಕಮ್ಮಿ ಆಗಿದೆ, ಫೀವರ್ ಏನು ಇವಾಗಿಲ್ಲ ನನಗಿವಾಗ. ಶೀತ ಮತ್ತು ಲೈಟಾಗಿ ಕೆಮ್ಮಿದೆ ಅಷ್ಟೇ. ಆ್ಯಂಡ್ ಇನ್ನೊಂದು ಎಲ್ಲ ಹೇಳ್ತಾರೆ ಬಸ್ರಿಗೆ ಬಾಣಂತಿರಿಗೆ ಜ್ವರ ಬರಲ್ಲ ಅಂತ ಹೇಳಿ. ಹೌದು, ಜ್ವರ ಸಾಮಾನ್ಯವಾಗಿ ಯಾರಿಗೂ ಬರಲ್ಲ, ಬಟ್ ನನಗೆ ಸೋಪ್ನಂಗೆ ಆಗಿರಬೇಕು ಅಂತ ಇಲ್ಲೆಲ್ಲ ಅದನ್ನೇ ಹೇಳ್ತವ್ರೆ. ಫೀವರು ಬರೋದಿಲ್ಲ ಯಾರಿಗೂ ಬಸ್ರಿ ಬಾಣಂತಿರಿಗೆ. ನಿನಗೆ ದೃಷ್ಟಿ ಆದಂಗೆ ಆಗಿರಬೇಕು, ವಾಕೆಲ್ಲ ಮಾಡ್ತೀಯಲ್ಲ, ದೃಷ್ಟಿ ಆದಂಗೆ ಆಗಿರಬೇಕು, ಫಸ್ಟು ದೃಷ್ಟಿ ತೆಗ್ಸು ಅಂತ ಹೇಳಿ. ಸೊ ನೆನ್ನೆನೂ ತೆಗ್ಸೋಕ್ಕಾಗಲಿಲ್ಲ, ಮೊನ್ನೆನೂ ತೆಗ್ಸೋಕ್ಕಾಗಲಿಲ್ಲ, ಯಾಕಂದರೆ ಹಿಡಿಯಲ್ಲ ಆವತ್ತಿನ ದಿನ ಎಲ್ಲ. ಇವತ್ತು ಸಂಡೇ, ಹಾಗಾಗಿ ಇವತ್ತು ತೆಗಿಸ್ಬೇಕು. ತೆಗ್ಸಿದ್ರೆ ಪಕ್ಕಾ ಕಮ್ಮಿ ಆಗುತ್ತೆ ನನಗೆ, ಯಾಕಂದರೆ ನನ್ನ ಹಿಂದಿನ ವ್ಲಾಗಲ್ಲಿ ನೀವು ನೋಡಿದಾಗ ಗೊತ್ತಾಗಿರುತ್ತೆ. ಯಾಕಂದರೆ ನಾರ್ಮಲಾಗಿ ಇಲ್ಲಿಗೆ ನಾವು ಬಂದಾಗ ದೃಷ್ಟಿ ಜಾಸ್ತಿ ಆಗುತ್ತಲ್ವ, ಹಾಗಾಗಿ ಇವಾಗ ದೃಷ್ಟಿ ತೆಗೆಸಿದ್ರೆ ಸರಿ ಹೋಗುತ್ತೆ. ಸೊ ಸರಿ ಹೋದ್ಮೇಲೆ ನೆಕ್ಸ್ಟು ವ್ಲಾಗಲ್ಲಿ ಹೇಳ್ತೀನಿ ನಾನು ಏನು ಎತ್ತ ಅಂತ. ಆ್ಯಂಡ್ ನಾಳೆ ಸ್ಕ್ಯಾನ್ ಕೂಡ ಇದೆ, ಸ್ಕ್ಯಾನ್ ಮಾಡಿಸಿದ್ಮೇಲೆ ಏನು ಹೇಳ್ತಾರೆ ಅಂತ ಅದನ್ನು ಕೂಡ ಹೇಳ್ತೀನಿ. ಅದು ನೆಕ್ಸ್ಟು ವ್ಲಾಗಾಗಿ ಬರುತ್ತೆ. ನಾನು ಇವಾಗ ಬಂದಿರೋದ್ರಿಂದ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು. ನಾನು ಬಂದು ಕಾಫಿ ಕುಡಿದು ಬನ್ನೆಲ್ಲ ತಿಂದೆ. ಸೊ ನನಗೆ ಯಾಕೋ ಸ್ವಲ್ಪ ಆಯ್ತಾ ಇಲ್ಲ, ನನಗೆ ಟಯರ್ಡ್ ಫೀಲ್ ಆಗ್ತಾಯಿದೆ. ಸ್ವಲ್ಪ ಹೊತ್ತು ಮಲ್ಕೋತೀನಿ. ಮುಂಚೆ ಥರ ಆ್ಯಕ್ಟಿವ್ ಆಗಿರೋದಕ್ಕಾಗಲ್ಲ ನನಗೆ, ಯಾಕಂದರೆ ಡೇಟ್ ಹತ್ತತ್ರ ಬಂತು, ಇನ್ನೇನು ಜಸ್ಟ್ 1 ವೀಕ್ ಅಷ್ಟೇ ನಂಗೆ ಟೈಮ್ ಇರೋದು. ಹಾಗಾಗಿ ಅಷ್ಟು ಆಗ್ತಾಯಿಲ್ಲ ನನಗೆ. ಫುಲ್ಲು ಸೊಂಟ ನೋವು, ಒಂಥರ ಕೆಳೊಟ್ಟೆ ಎಲ್ಲ ನೋವು, ಹಾಗಾಗಿ ಆಗ್ತಾಯಿಲ್ಲ. ಆ್ಯಂಡ್ ಬೇಬಿ ಸ್ಪೇಸ್ ಮಾಡ್ಕೋತಾ ಇರುತ್ತಲ್ವ, ಹಾಗಾಗಿ ಸ್ವಲ್ಪ ಜಾಸ್ತಿ ಪೇಯ್ನ್ ಇರುತ್ತೆ. ಏನು ಮಾಡೋದಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೋಬೇಕು. ಇವತ್ತೇನು ಹ್ಯಾಪಿ ಮದರ್ಸ್ ಡೇ. ಯಾರಿಗೆ ಹೇಳ್ತೀಯ ನಿನ್ನ ಮದರ್ಸ್ ಡೇ ವಿಶ್ನ? ಯಾರಿಗೆ ಮಾಡ್ತೀಯಾ? ನಮ್ಮ ಮಮ್ಮಿಗೆ ಮತ್ತೆ ನಿಮಗೆ. ಮತ್ತು ನಂಗೆ ಹೇಳಲೇ ಇಲ್ಲ ನೀನು. ಬೆಳಗ್ಗೆ ಹೇಳಿದ್ನಲ್ಲ. ಹೌದು ಗೈಸ್, ಬೆಳಗ್ಗೆ ಹೇಳಿದ್ಲು ಎದ್ದ ತಕ್ಷಣ. ಅಂದರೆ ನಾನು ಹೇಳಿದೆ ಇವತ್ತೇನು ಗೊತ್ತಾ ಮದರ್ಸ್ ಡೇ ಅಂತ ಹೇಳಿದ್ದಕ್ಕೆ. ಸೊ ಹಂಗಾದರೆ ನನ್ನ ಮಮ್ಮಿಗೆ ಮತ್ತು ನಿಮಗೆ ವಿಶ್ ಮಾಡಬೇಕು, ಹ್ಯಾಪಿ ಮದರ್ಸ್ ಡೇ ಚಿಕ್ಕಿ ಅಂತ ಹೇಳಿದ್ಲು. ಸೊ ಥ್ಯಾಂಕ್ ಯು ಮಗಳೇ. ವಿಡಿಯೋದಲ್ಲೇ ಮಮ್ಮಿಗೂ ಹೇಳಿಬಿಡು. ಸರಿ, ಹೇಳು. ಹ್ಯಾಪಿ ಮದರ್ಸ್ ಡೇ ಮಮ್ಮಿ. ಅಂದರೆ ನಾವು ಆಲ್ರೆಡಿ ವಿಡಿಯೋ ಮಾಡಿ ಕಳಿಸಿದ್ದೀವಿ. ವಿಶ್ಶು ಇವರು ಕೂಡ ಮಾಡ್ತಾರೆ. ನಮ್ಮ ಅಕ್ಕಂಗೆ ನಾನು ಪ್ರತಿ ವರ್ಷವೂ ಮದರ್ಸ್ ಡೇ ವಿಶ್ ಮಾಡ್ತೀನಿ. ಯಾಕಂದರೆ ನನಗೆ ನನ್ನ ಅಕ್ಕ ಬೇರೆ ಅಲ್ಲ, ನನ್ನ ಅಮ್ಮ ಬೇರೆ ಅಲ್ಲ. ನಾನು ಮುಂಚೆಯಿಂದನೂ ಅವರಿಬ್ಬರನ್ನ ಹಾಗೇ ನೋಡಿನೋ ಅಭ್ಯಾಸ. ಸೊ ಮುಂದಕ್ಕೂ ಹಂಗೇ ನೋಡೋದು. ಅವಳು ನನಗೆ ತಾಯಿ ಥರನೇ, ಹಾಗಾಗಿ. ಸೊ ಹ್ಯಾಪಿ ಮದರ್ಸ್ ಡೇ ಮಂಜು, ಯು ಆರ್ ಆಲ್ವೇಸ್ ಸ್ಪೆಷಲ್ ಟು ಮೀ. ಅಂದರೆ ನೋ ವರ್ಡ್ಸ್. ಹ್ಯಾಪಿ ಮದರ್ಸ್ ಡೇ ಮಮ್ಮಿ.
ಸೊ ಇವಾಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಬಾಯ್ ಲವ್ ಯು ಆಲ್. ಬಾಯ್. ಸೇ ಬಾಯ್. ಬಾಯ್.